ನಮ್ಮ ಮುಗಳೂರು ಗ್ರಾಮ ಪಂಚಾಯಿತಿಯ ಒಂದು ಅಧ್ಯಕ್ಷರ ಒಂದು ಚುನಾವಣೆಯಲ್ಲಿ ನಮ್ಮ ಶ್ರೀಮತಿ ಸಂಪಂಗಮ್ಮನವರು ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ನಿಂತು ಇವತ್ತು ಜಯಶೀಲರಾಗಿದ್ದಾರೆ. ಅವರಿಗೆ ನನ್ನ ಪಕ್ಷದ ವತಿಯಿಂದ ಹಾಗೂ ನಮ್ಮ ಎಲ್ಲ ಪಂಚಾಯತಿ ಸದಸ್ಯರ ವತಿಯಿಂದ ನಮ್ಮ ಎಲ್ಲ ಹಿರಿಯ ನಾಯಕರ ಒಂದು ಕಾರ್ಯಕರ್ತರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಗ್ರಾಮ ಪಂಚಾಯಿತಿಯನ್ನು ನಮ್ಮ ಮುಗಳೂರು ಗ್ರಾಮ ಪಂಚಾಯಿತಿಯನ್ನು ಒಂದು ಮಾದರಿ ಗ್ರಾಮ ಪಂಚಾಯಿತಿಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಒಂದು ಅಭಿವೃದ್ಧಿಯ ಒಂದು ಪಥದಲ್ಲಿ ನಮ್ಮ ಮುಗಳೂರು ಪಂಚಾಯಿತಿಯನ್ನು ಕೊಂಡೊಯ್ಯಬೇಕು. ಮೊದಲಿಗೆ ನಾನು ನಮ್ಮ ಸಂಪಂಗಮ್ಮನವರಿಗೆ ಮತ ನೀಡಿದಂಥ ಎಲ್ಲ ಸದಸ್ಯರಿಗೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಮತ ನೀಡಿದಂಥ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನಮ್ಮ ಈ ಒಂದು ಮುಗಳೂರು ಗ್ರಾಮ ಪಂಚಾಯಿತಿಯಲ್ಲಿ ಬಿಜೆಪಿಯ ಭದ್ರಕೋಟೆ ಮುಂದಿನ ದಿನಗಳಲ್ಲೂ ನಾವು ಈ ಒಂದು ಪಂಚಾಯಿತಿಯನ್ನು ಬಿಜೆಪಿಯ ಭದ್ರಕೋಟೆಯಾಗಿ ನಾವು ಮುಂದುವರಿಸ್ತೇವೆ. ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳು ಒಗ್ಗಟ್ಟಾಗಿ ಒಂದು ಚುನಾವಣೆಯನ್ನು ಎದುರಿಸಿದ್ದೇವೆ. ಎಲ್ರಿಗೂ ನಾನು ನನ್ನ ವೈಯಕ್ತಿಕವಾಗಿ ನನ್ನ ಪಕ್ಷದ ವತಿಯಿಂದ ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅಧ್ಯಕ್ಷರ ನಾಯಕರ ಸೂಚನೆ ಮೇರೆಗೆ ಸಂಪಂಗಮ್ಮನ ಅಭ್ಯರ್ಥಿಯಾಗಿ ಮಾಡಿದ್ವಿ. ನಮ್ಮ ಎಲ್ಲ ಸದಸ್ಯರುಗಳು 14 ಜನ ಎಲ್ಲ ಸದಸ್ಯರುಗಳು ಪಕ್ಷದ ಶಿಸ್ತಿಗೆ ಬದ್ಧವಾಗಿ ಪಕ್ಷದ ಜವಾಬ್ದಾರಿಯನ್ನು ಉಳಿಸ್ಕೊಂಡಿದೆ. ಭಾರತೀಯ ಜನತಾ ಪಾರ್ಟಿ ಓಟ್ ಹಾಕಿದ್ದಾರೆ. ಮತ್ತು ಅಭಿವೃದ್ಧಿ ವಿಷಯದಲ್ಲಿ ಎಲ್ಲ 23 ಜನ ಸದಸ್ಯರು ಸಹಕಾರ ಕೊಡಬೇಕು. ರಾಜಕಾರಣ ಬರ್ತದೆ ಹೋಗ್ತದೆ, ಇವತ್ತು ಲಾಸ್ಟ್ ಮಾಡಬೇಕು. ಎಲ್ಲರೂ ಸಹಕಾರ ಕೊಡಿ. ಪರೋಕ್ಷವಾಗಿ ಸಹಾಯ ಮಾಡಿದ್ದಾರೆ. 23 ಜನ ಸದಸ್ಯರು ಎಲ್ಲ ಒಂದೇ, ಎಲ್ಲರೂ ಇಟ್ಕೊಂಡು ಅಭಿವೃದ್ಧಿ ಮಾಡ್ತೀವಿ, ಒಳ್ಳೆ ಕೆಲಸಗಳು ಮಾಡ್ತೀವಿ. ಮಾಂಜನಣ್ಣ ಇರ್ಬೋದು, ನಮ್ಮೆಲ್ಲ ಸದಸ್ಯರುಗಳು ಸಹಕಾರ ಕೊಟ್ಟಿದ್ದಾರೆ. ಎಲ್ಲರಿಗೂ ನಮ್ಮ ಪಕ್ಷದ ಪರವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಅಧ್ಯಕ್ಷತೆ ಮಾಡೋದ್ರಿಂದ 14 ಜನ ಸದಸ್ಯರಿಗೆ ತುಂಬ ಧನ್ಯವಾದಗಳು. ಬೇರೆ ರೀತಿ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಟ್ಟು ಪಂಚಾಯಿತಿಯಲ್ಲಿ ಸಂಪಂಗಮ್ಮನವರು 14 ಮತಗಳ ಅಂತರದಿಂದ ಆಯ್ಕೆಯಾಗಿ ಅಧ್ಯಕ್ಷರಾಗಿ ಜಯಶೀಲರಾಗಿದ್ದಾರೆ. ಅವರಿಗೆ ನಮ್ಮ ಬಿಜೆಪಿ ಪಕ್ಷದ ಎಲ್ಲ ಹಿರಿಯ ನಾಯಕರಿಂದ ಹಾಗೂ ಪಕ್ಷದ ಎಲ್ಲ ಕಾರ್ಯಕರ್ತರಿಂದ ಹಾಗೂ ನಮ್ಮ 14 ಜನ ಏನು ಅವರಿಗೆ ಮತ ನೀಡಿದ್ದಾರೆ ಅವರೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಸದಸ್ಯರಾಗಿ ಮತ್ತು ಅಧ್ಯಕ್ಷರಾಗಿ ಈ ದಿನ ಅಧಿಕಾರ ಸ್ವೀಕರಿಸಿದ್ದಾರೆ. ನಮ್ಮ ಆಂಜನೇಯಣ್ಣ ಮತ್ತು ಗೌರ್ಮೆಂಟ್ ನಾರಾಯಣಸ್ವಾಮಣ್ಣ ಅವರ ಇಬ್ಬರ ಶ್ರಮದಿಂದ ಈ ದಿನ ನಮ್ಮ ಸಂಪಂಗಮ್ಮನವರು ಅಧ್ಯಕ್ಷರಾಗಿದ್ದಾರೆ. ಅಧ್ಯಕ್ಷರಾಗಿರೋದೇ ಅಲ್ಲ, ಇನ್ನು ಏನಿರ್ತಾರೋ ಅವರ ಅವಧಿ ಪೂರ್ತಿ ಮುಗಳೂರು ಗ್ರಾಮ ಪಂಚಾಯತಿನ ಒಳ್ಳೆ ಅಭಿವೃದ್ಧಿ ಮಾಡಲಿ, ಜನಗಳ ಮನಸ್ಸು ಗೆಲ್ಲಲಿ ಅಂತ ಹೇಳ್ತಾ ನಮ್ಮ ಸಂಪಂಗಮ್ಮನವರಿಗೆ ತುಂಬ ಧನ್ಯವಾದಗಳು.